ನಮಸ್ಕಾರ ಸ್ನೇಹಿತರೆ, ಇವತ್ತು ನರೇಂದ್ರ ಮೋದಿ ಅವರು ಗುಜರಾತ್ನ ಗಾಂಧಿನಗರದಲ್ಲಿ ಒಂದು ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, 2 ದಿನದಿಂದ ಅವರು ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಭಾಷಣ ಮಾಡ್ತಾ ಇರುವಾಗ ಈ ಪಿಒಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದಾರೆ. ಈಗ ಏನಾಗಿದೆ ಅಂದ್ರೆ, ಈ ವಿಷಯ ಇದೆಯಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಬಹಳಷ್ಟು ಚರ್ಚೆಗೊಳಪಡುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಅಂತಹ ಯಾವ ವಿಷಯವನ್ನು ಅವರು ಹಂಚಿಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಅತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಿಒಕೆ ಸಂಬಂಧಪಟ್ಟಂತೆ ಈ ಹಿಂದೆ ನೆಹರು ಮಾಡಿರುವಂತಹ ಒಂದು ಬಹುದೊಡ್ಡದಾದಂತಹ ಪ್ರಮಾದ ಅಂತೇಳಿ ಹೇಳ್ಬೋದು. ಅದನ್ನ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಅದ್ ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತ ಮೊದಲು ನಿಮ್ಗೆ ಇದರ ಹಿನ್ನೆಲೆಯನ್ನು ಕೂಡ ಸ್ವಲ್ಪ ಹೇಳ್ತೇನೆ. ಬಹಳಷ್ಟು ಜನರಿಗೆ ಗೊತ್ತಿರ್ತದೆ, ಆದ್ರೆ ಕೆಲವರಿಗೆ ಗೊತ್ತಿಲ್ಲದಿರುವವರು ಕೂಡ ಇರ್ತಾರೆ. ಹಾಗಾಗಿ ಸ್ವಲ್ಪ ವಿವರವನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿದೆ, 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವಾಗ ಭಾರತವನ್ನ 3 ತುಂಡರಿಸಿದ್ರು. ಒಂದು ಈಗಿರುವಂತಹ ನಮ್ಮ ಭಾರತ, ಅದಾದ್ಮೇಲೆ ಇನ್ನೊಂದು ಈಗಿನ ಬಾಂಗ್ಲಾದೇಶ ಇದೆಯಲ್ಲ, ಅಂದ್ರೆ ಆಗ ಅದು ಈಸ್ಟ್ ಪಾಕಿಸ್ತಾನ ಆಗಿತ್ತು. ಹಾಗೇನೆ ಇನ್ನೊಂದು ವೆಸ್ಟ್ ಪಾಕಿಸ್ತಾನ, ಅಂದ್ರೆ ಈಗಿನ ಪಾಕಿಸ್ತಾನ. ಈ ರೀತಿಯಾಗಿ 3 ತುಂಡರಿಸಿ ನಮ್ಗೆ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಏನೆಲ್ಲ ನಡೀತು ನಿಮ್ಗೆ ಗೊತ್ತಿದೆ. ನಮ್ಮಲ್ಲಿರುವಂತಹ ಬಹಳಷ್ಟು ಮುಸಲ್ಮಾನರು ಪಾಕಿಸ್ತಾನಕ್ಕೆ ವಲಸೆ ಹೋದ್ರು. ಹಾಗೇನೆ ಪಾಕಿಸ್ತಾನದಲ್ಲಿರುವಂತಹ ಬಹಳಷ್ಟು ಹಿಂದೂಗಳು ಭಾರತಕ್ಕೆ ಬಂದ್ರು. ಬಹಳಷ್ಟು ಮುಸಲ್ಮಾನರು ಭಾರತದಲ್ಲಿ ಉಳ್ಕೊಂಡ್ರು. ಇದೆಲ್ಲ ನಿಮ್ಗೆ ಗೊತ್ತಿರುವಂತಹ ವಿಷಯ. ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ನರಮೇಧವೇ ನಡೆದೋಯ್ತು. ಅದ್ರ ಬಗ್ಗೆ ನಾನು ಈಗ ಮಾತಾಡಲ್ಲ, ಮುಂದಿನ ದಿನಗಳಲ್ಲಿ ಯಾವ ತರ ಒಂದಿನ ಮಾತಾಡೋಣ. ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ನಮಗೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಭಾರತದಲ್ಲಿ ಹಲವಾರು ಸಣ್ಣ ಸಣ್ಣ ಸಂಸ್ಥಾನಗಳು ಇದ್ದಿತ್ತು. ನಿಮ್ಗೆ ಗೊತ್ತಿದೆ, ಮೈಸೂರು ಕೂಡ ಒಂದು ಸಂಸ್ಥಾನ ಆಗಿತ್ತು. ಹಾಗೇನೆ ಹೈದರಾಬಾದ್ ಕೂಡ ಒಂದು ಸಂಸ್ಥಾನ. ಇದು ಹೀಗೆ ಹಲವಾರು ಸಂಸ್ಥಾನಗಳಿತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷರು ಅವ್ರಿಗೆ ಕೂಡ ಒಂದು ಆಫರ್ನ ಕೊಟ್ಟರು. ಅವ್ರು ಇಷ್ಟಪಟ್ಟರೆ ಪಾಕಿಸ್ತಾನ ಜೊತೆ ಕೂಡ ಅವ್ರು ಸೇರ್ಕೋಬಹುದು, ಅಥವಾ ಭಾರತದೊಂದಿಗೆ ಕೂಡ ಸೇರ್ಕೋಬಹುದು. ಈ ರೀತಿಯಾದಂತಹ ಆಫರ್ನ ಕೊಟ್ಟರು. ಇಲ್ಲ, ಅವ್ರು ಇಂಡಿಪೆಂಡೆಂಟ್ ಆಗಿ ಕೂಡ ಇರಬಹುದು. ಆದ್ರೆ ಹಲವಾರು ರಾಜ್ಯಗಳು ಏನ್ ಮಾಡಿದ್ರು, ಭಾರತದೊಂದಿಗೆ ನಾವು ಸೇರ್ಕೊಳ್ತೇವೆ ಅಂತ ಭಾರತದೊಂದಿಗೆ ಸೇರ್ಪಡೆ ಆದ್ರು. ಹಾಗೇನೆ ಜಮ್ಮು ಕಾಶ್ಮೀರ ಕೂಡ ಒಂದು ರಾಜ್ಯ ಆಗಿತ್ತು. ಅಲ್ಲಿಯ ರಾಜ ಹರಿಸಿಂಗ್, ನಾನು ಯಾರ ಜೊತೆಗೂ ಸೇರೋದಿಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಇರ್ತೇನೆ ಅಂತ ಆತ ಅನೌನ್ಸ್ ಮಾಡ್ಕೊಂಡ. ಆದ್ರೆ ಅಲ್ಲಿದ್ದಂತ ಸಮಸ್ಯೆ ಏನು ಅಂತ ಹೇಳಿದ್ರೆ, ಮುಸಲ್ಮಾನ್ ಬಾಹುಳ್ಯ ಇತ್ತಲ್ಲಿ, ಹಿಂದೂಗಳು ಸ್ವಲ್ಪ ಕಮ್ಮಿನೇ ಇದ್ರು. ಇದನ್ನ ಮನಗಂಡಿದ್ದಂತಹ ಪಾಕಿಸ್ತಾನ ಈ ಜಮ್ಮು ಕಾಶ್ಮೀರವನ್ನ ತನ್ನ ವಶಕ್ಕೆ ಪಡಿಬೇಕು ಅನ್ನುವ ಒಂದು ಹುನ್ನಾರವನ್ನ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಭಾರತದಲ್ಲಿರುವಂತಹ ಕೆಲವು ಸಂಸ್ಥಾನಗಳು ಕೂಡ ಅಷ್ಟೇ, ನಾವು ಇಂಡಿಪೆಂಡೆಂಟ್ ಆಗಿರ್ತೇವೆ ಅಂತ ಕೂಡ ಹೇಳಿದ್ರು. ಅಂದ್ರೆ ಹೈದರಾಬಾದ್ನ ನಿಜಾಮ ಇದ್ದಾನ, ಆತ ನಾನು ಯಾರ ಜೊತೆಗೂ ಸೇರಲ್ಲ ಅಂತ ಹೇಳಿದ್ದ. ಹೀಗೆ ಕೆಲವು ಸಂಸ್ಥಾನಗಳಿತ್ತು, ಅವ್ರು ಯಾರು ಕೂಡ ನಾವು ಭಾರತದೊಂದಿಗೆ ಸೇರೋದಿಲ್ಲ ಅಂತೇಳಿ ಹೇಳಿದ್ರು. ಆಗ ನಮ್ಮ ದೇಶದ ಗೃಹ ಮಂತ್ರಿ ಆಗಿದ್ದಂತಹ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ನೆಹರು ಅವರು ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. ಅದೇನು ಅಂತ ಹೇಳಿದ್ರೆ, ಭಾರತದಲ್ಲಿರುವಂತಹ ಎಲ್ಲಾ ಸಂಸ್ಥಾನಗಳನ್ನ ಮಾತಾಡಿ ನಮ್ ಜೊತೆ ಸೇರಿಸಬೇಕು. ಒಂದ್ ವೇಳೆ ಅವ್ರು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಫೋರ್ಸ್ ಉಪಯೋಗಿಸಿ ಆದ್ರೂ ಅಡ್ಡಿಲ್ಲ, ಅವ್ರನ್ನ ನಮ್ ಜೊತೆ ಸೇರಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಆಡಳಿತ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು. ನೆಹರು ಅವರ ಈ ಒಂದು ಆಣತಿಯನ್ನ ಪಟೇಲ್ ಅವರು ಅತ್ಯಂತ ಚಾಣಾಕ್ಷತೆಯಿಂದ ಮತ್ತೆ ಅಷ್ಟೇ ಪ್ರಬುದ್ಧತೆಯಿಂದ ನಿರ್ವಹಿಸಿದ್ರು ಕೂಡ. ಅಂದ್ರೆ ಎಲ್ಲಾ ಸಂಸ್ಥಾನಗಳನ್ನ ಭಾರತದೊಂದಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನ ಪ್ರಾರಂಭ ಮಾಡಿದ್ರು. ಅದರಲ್ಲಿ ಸಕ್ಸಸ್ ಕೂಡ ಆದ್ರು ಅವರು. ಈ ಸಂದರ್ಭದಲ್ಲಿ ಪಾಕಿಸ್ತಾನ ಏನ್ ಮಾಡ್ತು ಅಂತ ಹೇಳಿದ್ರೆ, ಈ ಜಮ್ಮು ಕಾಶ್ಮೀರದ ಮೇಲೆ ಕಣ್ಣನ್ನ ಹಾಕಿತ್ತು. ಆ ಜಮ್ಮು ಕಾಶ್ಮೀರವನ್ನ ತಾವು ವಶಕ್ಕೆ ಪಡಿಬೇಕು ಅಂತ ಹೇಳ್ಕೊಂಡು ಕೆಲವೊಂದು ಸೈನಿಕರನ್ನ ಬಂಡುಕೋರರ ರೂಪದಲ್ಲಿ ಜಮ್ಮು ಕಾಶ್ಮೀರದೊಳಗಡೆ ನುಗ್ಸಿದ್ರು. ಅಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೊನೆಗೆ ಪಾಕಿಸ್ತಾನಿ ಸೇನೆ ಕೂಡ ಅಲ್ಲಿ ಎಂಟರ್ ಆಯ್ತು. ಅವರು ಇಡೀ ಜಮ್ಮು ಕಾಶ್ಮೀರವನ್ನ ಸುತ್ತುವರೆದು ಅದನ್ನ ತಮ್ಮ ವಶಕ್ಕೆ ಪಡೀಲಿಕ್ಕೆ ಸರ್ವ ಪ್ರಯತ್ನಕ್ಕೆ ಇಳಿದಿದ್ರು. ಆ ಸಂದರ್ಭದಲ್ಲಿ ಅಲ್ಲಿಯ ರಾಜ ಹರಿಸಿಂಗ್, ಇನ್ನು ನನಗೆ ಉಳಿಗಾಲ ಇಲ್ಲ, ಒಂದ್ ವೇಳೆ ಉಳಿಬೇಕು ಅಂದ್ರೆ ನಾನು ಭಾರತದ ಸಹಾಯವನ್ನ ಪಡ್ಕೋಬೇಕು ಅಂತ ಹೇಳಿ ಭಾರತ ಸರ್ಕಾರವನ್ನ ಆತ ಅಪ್ರೋಚ್ ಮಾಡ್ದ. ಆಗ ಭಾರತ ಆತನಿಗೆ, ಇಲ್ಲ, ನಾವು ಆ ರೀತಿ ನಿಮ್ಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದ್ ವೇಳೆ ಸಹಾಯ ಬೇಕು ಅಂತ ಹೇಳಿದ್ರೆ ನಿನ್ನ ಸಂಸ್ಥಾನವನ್ನ ಭಾರತದೊಂದಿಗೆ ಸೇರಿಸ್ತೇನೆ ಅಂತ ನಮಗೆ ಡಾಕ್ಯುಮೆಂಟ್ಸ್ ಮಾಡಿಕೊಡುವ, ಆಗ ಮಾತ್ರ ನಾವು ನಿನಗೆ ಸಹಾಯ ಮಾಡಬಹುದು ಅಂತ ಹೇಳ್ತು. ಆಗ ಆತ ತನ್ನ ಸಂಸ್ಥಾನವನ್ನ ಭಾರತದೊಂದಿಗೆ ಸೇರಿಸಲಿಕ್ಕೆ ಆತ ಒಪ್ಪಿಗೆಯನ್ನ ಕೊಟ್ಟ. ಆ ಡಾಕ್ಯುಮೆಂಟ್ಸ್ ಸರ್ಕಾರದಲ್ಲಿ ಇದೆ. ಕೊನೆಗೆ ಭಾರತ ಸೈನಿಕ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿತು. ಅಂದ್ರೆ ಒಂದ್ ರೀತಿಯಾದಂತಹ ಪೂರ್ಣ ಪ್ರಮಾಣದ ಯುದ್ಧವೇ ನಡೀತು. ಹೆಚ್ಚು ಕಡಿಮೆ 15 ತಿಂಗಳುಗಳ ಕಾಲ ಈ ಯುದ್ಧ ನಡೀತು. ಈ ಯುದ್ಧದಲ್ಲಿ ಭಾರತ ಈ ಪಾಕಿಸ್ತಾನಿ ಸೇನೆ ಏನಿದೆ ಇವರೆಲ್ಲರನ್ನು ಓಡಿಸ್ಕೊಂಡು ಹೋಗ್ತಾನೆ ಇತ್ತು. 1949 ಜನವರಿ 1ನೇ ತಾರೀಕಿಗೆ ಇದ್ದಕ್ಕಿದ್ದ ಹಾಗೆ ನೆಹರು ಅವರು ಸೀಸ್ ಫೈರ್ಗೆ ಆದೇಶವನ್ನ ಕೊಟ್ಟರು. ಅಂದ್ರೆ ಕದನ ವಿರಾಮ ಘೋಷಣೆಯನ್ನ ಮಾಡಿದ್ರು. ಈ ಸೀಸ್ ಫೈರ್ ಮಾಡೋ ಸಂದರ್ಭದಲ್ಲಿ ನಾವು ಜಮ್ಮು ಕಾಶ್ಮೀರವನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡಿರಲಿಲ್ಲ. ಈಗಿನ ಪಿಒಕೆ ಏನಿದೆ ಆ ಭಾಗ ಇನ್ನು ಪೆಂಡಿಂಗ್ ಇತ್ತು. ಅಲ್ಲಿವರೆಗೆ ನಮ್ಮ ಸೇನೆ ಈ ಪಾಕಿಸ್ತಾನಿ ಸೇನೆಯನ್ನ ಹಿಮ್ಮೆಟ್ಟಿಸಿತ್ತು. ಆದ್ರೆ ನೆಹರು ಅವರು ಸಡನ್ ಆಗಿ ಸೀಸ್ ಫೈರ್ ಅನೌನ್ಸ್ ಮಾಡಿದ್ರು. ಅಷ್ಟೇ ಮಾಡಿದ್ರು ಪರವಾಗಿರ್ಲಿಲ್ಲ. ಅದಕ್ಕೆ ಬದಲಾಗಿ ಇವರು ಇನ್ನೊಂದು ಪ್ರಮಾದವನ್ನ ಮಾಡಿದ್ರು. ಅದೇನಂದ್ರೆ, ಈ ವಿಷಯವನ್ನ ವಿಶ್ವಸಂಸ್ಥೆ ತಗೊಂಡೋದ್ರು. ಈಗ ನಿಮ್ಗೆ ಗೊತ್ತಿದೆ, ವಿಶ್ವಸಂಸ್ಥೆಯಲ್ಲಿ ಈ ವಿಷಯ ಇನ್ನೂ ಕೂಡ ಪೆಂಡಿಂಗ್ ಆಗಿ ಉಳ್ಕೊಂಡ್ಬಿಟ್ಟಿದೆ.
ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ನೆಹರು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಯಾವುದೇ ಕಾರಣಕ್ಕೆ ಈ ಯುದ್ಧವನ್ನ ನಿಲ್ಲಿಸೋದು ಬೇಡ, ಇನ್ನು ಕೆಲ ದಿನಗಳ ಮಟ್ಟಿಗೆ ನಾವು ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿ ನಾವು ಸಂಪೂರ್ಣ ಜಮ್ಮು ಕಾಶ್ಮೀರವನ್ನ ವಶಪಡಿಸ್ಕೋಬಹುದು, ಹಾಗಾಗಿ ದಯವಿಟ್ಟು ಯುದ್ಧವನ್ನ ನಿಲ್ಲಿಸಬೇಡಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆದ್ರೆ ನೆಹರು ಅವರು ಆ ಮಾತನ್ನ ಕೇಳಲಿಲ್ಲ. ಅದಕ್ಕೆ ಬದಲಾಗಿ ಇಲ್ಲ, ವಿಶ್ವಸಂಸ್ಥೆಯ ಮುಖಾಂತರ ನಾವು ಉಳಿದಂತಹ ಭಾಗವನ್ನ ವಾಪಸ್ ಪಡಿಬಹುದು ಅಂತ ಹೇಳಿ ಸೀಸ್ ಫೈರ್ ಗೆ ಆರ್ಡರ್ ಮಾಡಿದ್ರು. ನಂತರ ವಿಶ್ವಸಂಸ್ಥೆಗೆ ಹೋದ್ರು. ಈಗ ವಿಶ್ವಸಂಸ್ಥೆಯಲ್ಲಿ ಈ ಫೈಲ್ ಕೊಳಿತ ಕೂತಿದೆ. ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಇದೇ ವಿಷಯವನ್ನ ನರೇಂದ್ರ ಮೋದಿ ಅವರು ಇವತ್ತು ಗಾಂಧಿನಗರದಲ್ಲಿ ಹೇಳಿರುವಂತಹದ್ದು. ಅಂದ್ರೆ ಒಂದ್ ವೇಳೆ ಪಟೇಲ್ ಅವರ ಮಾತನ್ನ ನೆಹರು ಅವರು ಕೇಳಿದ್ದಿದ್ರೆ ಈ POK ಸಮಸ್ಯೆ ಇದೆಯಲ್ಲ, ಇದು ಇರ್ತಾ ಇರಲಿಲ್ಲ. ಇದು 1949 ಮುಗ್ದೋಗ್ತಾ ಇತ್ತು. ಅದಕ್ಕೆ ಬದಲಾಗಿ ಈ ಒಂದು POK ಸಮಸ್ಯೆಯನ್ನ ಹಾಗೆ ಉಳ್ಕೊಳ್ಳುವ ರೀತಿಯಲ್ಲಿ ಮಾಡಿದ್ದು ಜವಾಹರ್ಲಾಲ್ ನೆಹರು ಅವರು. ಇದರಿಂದಾಗಿ ಇವಾಗ್ಲೂ ಕೂಡ ನಾವು ಸಂಕಷ್ಟವನ್ನ ಎದುರಿಸ್ತಾ ಇದ್ದೇವೆ, ನಮ್ಮ ಸಂಪನ್ಮೂಲವನ್ನ ಕಳ್ಕೊಳ್ತಾ ಇದ್ದೇವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಹಲವಾರು ಯುದ್ಧಗಳನ್ನೇ ಮಾಡ್ಬೇಕಾಗಿ ಬಂತು. ಆದ್ರೆ ಇನ್ನೂ ಕೂಡ ನಮ್ಗೆ POK ಕೈ ಸಿಗ್ಲಿಲ್ಲ. ಒಂದ್ ವೇಳೆ ಆ ಸಂದರ್ಭದಲ್ಲಿ ನೆಹರು ಅವರು ಏನಾದ್ರೂ ಸೈಲೆಂಟ್ ಆಗಿದ್ದು ಯುದ್ಧವನ್ನ ಕಂಟಿನ್ಯೂ ಮಾಡಿದ್ರೆ POK ಸಮಸ್ಯೆ ಖಂಡಿತವಾಗಿ ಇತ್ಯರ್ಥ ಆಗಿ ಹೋಗ್ತಾ ಇತ್ತು. ಈಗ ಈ ಒಂದು ಸಮಸ್ಯೆ ಇರ್ತಾ ಇರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಭಯೋತ್ಪಾದಕರ ಕಾಟ ಕೂಡ ಇರ್ತಾ ಇರಲಿಲ್ಲ. ಯುದ್ಧ ಆದ್ರೆ ಹೇಗೂ ಮಾಡಬಹುದು ನಾವು, ಆದ್ರೆ ಈ ಭಯೋತ್ಪಾದಕರ ಸಮಸ್ಯೆ ಇದೆಯಲ್ಲ, ಇದು ಬಹುದೊಡ್ಡದಾದಂತ ಪಿಡುಗು. ಇದೇ ವಿಷಯವನ್ನ ಇವತ್ತು ನರೇಂದ್ರ ಮೋದಿ ಅವರು ಹೇಳಿದ್ರು. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೂ ಒಂದು ಮಾತು ಇದೆ. ಅದೇನು ಅಂತ ಹೇಳಿದ್ರೆ, ಪಟೇಲ್ ಅವರು ಏನ್ ಕೆಲಸ ಕೊಟ್ಟಿದ್ದಾರೋ ಅದನ್ನ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗಿ ಮುಗಿಸಿದ್ರು. ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರ ವಿಷಯ ಇದೆಯಲ್ಲ, ಅದನ್ನ ನೆಹರು ಅವರು ನಾನ್ ನಿಭಾಯಿಸ್ತೇನೆ, ನೀವು ಇದಕ್ಕೆ ತಲೆ ಹಾಕೋದು ಬೇಡ ಅಂತ ಹೇಳ್ಕೊಂಡು ಪಟೇಲ್ ಅವರಿಗೆ ಕೂಡ ಹೇಳಿದಾರಂತೆ. ಆದ್ರೆ ಜಮ್ಮು ಕಾಶ್ಮೀರದ ಸಮಸ್ಯೆಯನ್ನ ಕೊನೆಗೂ ಅವ್ರಿಗೆ ಸಾಲ್ವ್ ಮಾಡ್ಲಿಕ್ಕಾಗಿಲ್ಲ. ಅಲ್ಲದೇನೆ ಅವರ ಪೀಳಿಗೆಯ 3 ಪ್ರಧಾನಿಗಳು ಕೂಡ ನಮ್ಮ ದೇಶ ಕಂಡಿದೆ ಇಲ್ಲಿವರೆಗೆ. ಅಂದ್ರೆ ನೆಹರು ಅವರ ನಂತರ ಇಂದಿರಾ ಗಾಂಧಿ ಪ್ರಧಾನಿ ಆದ್ರು, ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ ಕೂಡ ಪ್ರಧಾನಿ ಆದ್ರು. ಮುಂದೆ ಮೋಸ್ಟ್ಲಿ ನಮ್ಗೇನಾದ್ರು ಅದೃಷ್ಟ ಇದ್ರೆ ರಾಹುಲ್ ಗಾಂಧಿ ಕೂಡ ನಮ್ಮ ದೇಶದ ಪ್ರಧಾನಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಇಂದಿರಾ ಗಾಂಧಿ ಅವರು ಕೂಡ ಒಂದು ಅತ್ಯುತ್ತಮವಾದಂತಹ ಅವಕಾಶ ಇದ್ದಿತ್ತು ಈ POK ಸಮಸ್ಯೆನ ಬಗೆಹರಿಸೋದು. ಆದ್ರೆ ಅವರು ಕೂಡ ಇಲ್ಲಿ ಕೈ ಚೆಲ್ಲಿದ್ರು. ಅದೇನಿರಲಿ, ಅದ್ರ ಬಗ್ಗೆ ನಾವೀಗ ಮಾತಾಡೋದು ಬೇಡ. ಈಗ ಪುನಃ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಈ ವಿಷಯಕ್ಕೆ ಬರೋದಾದ್ರೆ, ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಈ ವಿಷಯನ ಹಿಡ್ಕೊಂಡು ಎಲ್ಲರೂ ಕೂಡ ಚರ್ಚೆ ಮಾಡ್ಲಿ ಶುರು ಮಾಡ್ತಾರೆ. ಅಂದ್ರೆ ಇಲ್ಲಿ ಅವ್ರದ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ, ಅದು ಹಾಗಿತ್ತು ಹೀಗಿತ್ತು, ವಿಷಯ ಈ ತರ ಇರಲಿಲ್ಲ, ಆ ತರ ಇತ್ತು ಅಂತ ಹೇಳ್ತಾರೆ. ಈಗ ಏನಾಗ್ತಾ ಇದೆ ಹೇಳಿ, ಒಂದ್ ವೇಳೆ ನಾವು ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ನಿಂತ ತಕ್ಷಣ ಏನ್ ಹೇಳಲಿಕ್ಕೆ ಶುರು ಮಾಡ್ತಾರೆ, ಕೆಲವು ಕಾಂಗ್ರೆಸ್ಸಿಗರು ಹೇಳಲಿಕ್ಕೆ ಶುರು ಮಾಡ್ತಾರೆ, ಪಾಕಿಸ್ತಾನದಲ್ಲಿ ಅಣ್ವಸ್ತ್ರಗಳಿದೆ, ಜಾಗ್ರತೆ, ಅವ್ರು ನಮ್ಮ ಮೇಲೆ ಅಣ್ವಸ್ತ್ರಗಳನ್ನ ಹಾಕ್ತಾರೆ ಅಂತಕೊಂಡು ಎಲ್ಲರೂ ಎಚ್ಚರಿಕೆ ಕೊಡ್ಲಿ ಶುರು ಮಾಡ್ತಾರೆ. ಹಾಗೇನೆ ಪಾಕಿಸ್ತಾನ ಕೂಡ ಹೆದರ್ಸ್ತಾನೆ ಇರ್ತಾರೆ, ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅಂತಕೊಂಡು ಹೇಳ್ತಾನೆ ಇರ್ತಾರೆ. ಆದ್ರೆ ಅವ್ರ ಅಣ್ವಸ್ತ್ರವನ್ನ ಪ್ರಯೋಗಿಸುವುದಕ್ಕಿಂತ ಮೊದಲು ಪಾಕಿಸ್ತಾನ ನಿರ್ನಾಮ ಆಗಿರ್ತದೆ. ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಈಗ ಮೊನ್ನೆ ಕೂಡ ಅಷ್ಟೇ ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನ ಅಣ್ವಸ್ತ್ರಗಳನ್ನ ಉಪಯೋಗಿಸ್ತದೆ ಅಂತಕೊಂಡು ಈ ರೀತಿಯಾದಂತಹ ಒಂದು ಸುದ್ದಿಗಳು ಹರಿದಾಡ್ತಾ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೊನೆಗೆ ಈ ಸೀಸ್ ಫೈರ್ ಆದಾಗ ಕೂಡ ಅಷ್ಟೇ ಪಾಕಿಸ್ತಾನ ಅಣ್ವಸ್ತ್ರವನ್ನ ಪ್ರಯೋಗ ಮಾಡುವಂತ ಸಾಧ್ಯತೆ ಇತ್ತು. ಆದ್ರಿಂದಾಗಿ ಸೀಸ್ ಫೈರ್ ಮಾಡಿದ್ದಾರೆ ಅಂತಕೊಂಡು ಕೂಡ ಕೆಲವೊಂದು ಊಹಾಪೋಹಗಳು ಹರಿದಾಡ್ತಾನೆ ಇತ್ತು. ಆದ್ರೆ ವಿಷಯ ಬೇರೆ ಇತ್ತು. ಅದು ಏನು ಅನ್ನೋದು ಈಗ ಎಲ್ಲರೂ ಹೊರಗಡೆ ಬರ್ತಾ ಇದೆ. ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರು ಈ 1949 ನೆಹರು ಅವರು ಮಾಡಿರುವಂತಹ ಪ್ರಮಾದ ಏನಿದೆ, ಇದನ್ನ ಪ್ರಸ್ತಾಪ ಮಾಡುವ ಮುಖಾಂತರ ಬಹುಶಃ ಕಾಂಗ್ರೆಸ್ನವ್ರ ಮೇಲೆ ಒಂದು ರೀತಿಯಾದಂತಹ ಆಪರೇಷನ್ಸ್ ಇಳಿದಿದ್ದಾರಾ ಅನ್ನೋ ಡೌಟ್ ಕೂಡ ಬರ್ಲಿಕ್ಕೆ ಶುರುವಾಗಿದೆ. ನರೇಂದ್ರ ಮೋದಿ ಅವರ ಈ ಭಾಷಣದ ಪರಿಣಾಮ ಮುಂದಿನ ದಿನಗಳಲ್ಲಿ ಹೇಗಿರ್ತದೆ, ಇದೆಲ್ಲದನ್ನು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.